ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವಾಗ ಬಂದು ನಾನು ನಿಮಗೆ ಎಲ್ಲ ಸೈಜ್ ವೈಸಲ್ಲಿ ಕೊಟ್ಟಿದ್ದೀನಿ. ಡೀಪ್ ನೆಕ್ ಇದ್ದಾಗ ಎಷ್ಟು ನೆಕ್ ಬಿಡ್ತು ಶೋಲ್ಡರ್ ತೊಗೊಳ್ಬೇಕು, ಹಾಗೆ ಡೀಪ್ ಕಡಿಮೆ ಇದ್ದಾಗ ಅಂದರೆ ಬೋಟ್ ನೆಕ್ಗೆ ಇದಕ್ಕೆಲ್ಲ ಯಾವ ಥರ ತೊಗೋಬೇಕಂತ ನಾನು ಇಲ್ಲಿ ಸೈಜ್ ವೈಸಲ್ಲಿ ಕೊಟ್ಟುಬಿಟ್ಟಿದ್ದೀನಿ. ಇಂಟ್ರೆಸ್ಟ್ ಇರೋರು ನೋಡಿ, ಇದು ನಿಮಗೆ ತುಂಬಾ ಯೂಸ್ ಆಗುತ್ತೆ. ಇವಾಗ 30 ಸೈಜ್ ಇರೋರಿಗೆ 7 to 8 ಇಂಚು ನೀವು ನೆಕ್ ಡೀಪ್ ಇಟ್ಟಾಗ ನೆಕ್ ವಿಡ್ತ್ ಬಂದು 2 ಇಂಚ್ ತೊಗೋಬೇಕಾಗುತ್ತೆ. ಶೋಲ್ಡರ್ ಬಂದು 4.5 ಆಗುತ್ತೆ. ಅದೇ ಥರನೇ ನೋಡಿ 4 to 5 ಇಂಚ್ವರೆಗೂ 4 to 6 ಇಂಚ್ವರೆಗೂ ಡೀಪ್ ಇಟ್ಟಾಗ ಏನು ತೊಗೋಬೇಕಾಗುತ್ತೆ ಅಂತಂದರೆ ನೆಕ್ ವಿಡ್ತ್ ಬಂದು 2.5, ಹಾಗೆ ಶೋಲ್ಡರ್ ಬಂದು ಸೇಮ್ 5 ಇಂಚೆ ತೊಗೊಳ್ಬೇಕಾಗುತ್ತೆ. ಅದೇ ಥರ ಇಲ್ಲಿ ಎಲ್ಲ ಸೈಜಸ್ದು ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. 32 ಸೈಜ್ ಇದ್ದಾಗ 30 ಸೈಜ್ಗೆ ಫಸ್ಟ್ ಹೇಳಿದ್ದು 7 to 10 ಇಂಚ್ ಡೀಪ್ ಇದ್ದಾಗ ನೆಕ್ ವಿಡ್ತ್ ಬಂದು 2 ಇಂಚು, ಅಗೇನ್ ಶೋಲ್ಡರ್ ಬಂದು 5 ಇಂಚ್ ಆಗುತ್ತೆ. 4 to 6 ಇಂಚ್ವರೆಗೂ ನೀವು ಡೀಪ್ ತೊಗೊಂಡಾಗ ಎಷ್ಟು ತೊಗೊಳ್ಬೇಕು ಅಂತಂದರೆ 2.5 ಇಂಚು, ಇಲ್ಲಿ ಬಂದು 5.5 ಇಂಚ್ ತೊಗೊಬೇಕಾಗುತ್ತೆ ಶೋಲ್ಡರು. ನಾನು ಅಲ್ಲಿ ಹಾಕಿದ್ದೀನಿ ನೆಕ್ ವಿಡ್ತು ಶೋಲ್ಡರ್ ಅಂತ. ನೀವು ಬೇಕಾದರೆ ನೀವು ರಿಪೀಟ್ ಮಾಡಿ, ಬೇಕಾದರೆ ವಿಡಿಯೋ ನೋಡಿ ಬರ್ಕೊಳ್ಳಿ. ಅದೇ ಥರ 34 ಇಂಚ್ ಇದ್ದಾಗ 7 to 10 ಇಂಚ್ ಇದ್ದಾಗ 2.5 ಇಂಚು ನೆಕ್ ವಿಡ್ತು. ಅದೇ ಥರ ಶೋಲ್ಡರ್ ಎಷ್ಟು ತೊಗೊಳ್ಬೇಕಾಗುತ್ತಂತಂದರೆ 5.5 ಇಂಚು. 4 to 6 ಇಂಚ್ ಇದ್ದಾಗ ಡೀಪು 3 ಇಂಚ್ ತೊಗೊಳ್ಳಿ ನೆಕ್ ವಿಡ್ತು, ಹಾಗೆ 6 ಇಂಚು. ಇದು ಬಂದು 34 ಸೈಜು, ಅಲ್ಲಿ ಬರೆದಿದ್ದೀನಿ 34 ಸೈಜ್ ಅಂತಲೇ ಮೆನ್ಷನ್ ಮಾಡಿದ್ದೀನಿ. ಅದೇ ಥರ ನೋಡಿ ಇಲ್ಲಿ ಫುಲ್ಲು ಚಾರ್ಟ್ ಕೊಟ್ಟಿದ್ದೀನಿ ನಾನು. 36 ಇಂಚ್ ಇದ್ದಾಗ ಎಷ್ಟು ತೊಗೊಳ್ಬೇಕು ಅಂತಂದರೆ 7 to 10 ಇದ್ದಾಗ ಇಲ್ಲಿ ನೆಕ್ ವಿಡ್ತ್ ಬಂದು 2.5 ಇಂಚೆ ತೊಗೊಳ್ಳಿ ಇವ್ರಿಗೂ, ಹಾಗೆ ಶೋಲ್ಡರ್ ಕೂಡ 5.5 ಇಂಚೆ ತೊಗೊಳ್ಬೇಕಾಗುತ್ತೆ. ಇಲ್ಲಿ ಬಂದು 4 to 6 ಇಂಚ್ವರೆಗೂ ಡೀಪ್ ಇದ್ದಾಗ 4 to 6 ಇದ್ದಾಗ 3 ಇಂಚ್ ತೊಗೊಳ್ಬೇಕಾಗುತ್ತೆ ಶೋಲ್ಡರು, ಸಾರಿ ನೆಕ್ ವಿಡ್ತು. ಅದೇ ಥರ ಶೋಲ್ಡರ್ 6 ಇಂಚ್ ತೊಗೊಳ್ಳಿ. 7 to 10ವರೆಗೂ ಆದಾಗ 38 ಸೈಜ್ ಅವ್ರಿಗೆ 2.5 ಇಂಚೆ ತೊಗೊಳ್ಳಿ ನೆಕ್ ವಿಡ್ತು. ಅದೇ ಥರ ಇಲ್ಲಿ ಶೋಲ್ಡರ್ ಕೂಡ 5.5. 7 to 10 ಅಂತಂದರೆ ಡೀಪ್ ಜಾಸ್ತಿ ಐತಲ್ವ, ಹಾಗಾಗಿ. ಅದೇ ಥರ 4 to 6 ಇದೆ 38 ಸೈಜ್ ಅವ್ರಿಗೆ ಎಷ್ಟು ತೊಗೋಬೇಕಾಗುತ್ತೆ ಅಂತಂದರೆ 3 ಇಂಚೆ ತೊಗೊಳ್ಬೇಕಾಗುತ್ತೆ ನೀವು ನೆಕ್ ವಿಡ್ತ್ ಅನ್ನೋದನ್ನ. ಅದೇ ಥರ ಶೋಲ್ಡರ್ ಕೂಡ 6 ಇಂಚಸ್ ತೊಗೋಬೇಕಾಗುತ್ತೆ. ಆಗ 40 ಸೈಜ್ ಅವ್ರಿಗೆ ನೋಡಿ, 40 ಸೈಜ್ ಇರೋರಿಗೆ ಏನು ಮಾಡಬೇಕು ಅಂತಂದರೆ 7 to 10 ಇದ್ದಾಗ ಇಲ್ಲಿ ಬರಿತೀನಿ ನಾನು ಎಷ್ಟು ಡೀಪು ಅಂತ. 3 ಇಂಚ್ ನೆಕ್ ವಿಡ್ತ್ ಆಗುತ್ತೆ. ಅದೇ ಥರ ಶೋಲ್ಡರ್ ಕೂಡ 6 ಇಂಚಸ್ಸು. ಹಾಗೆ 4 to 6ವರೆಗೂ ತೊಗೊಂಡಾಗ ನೀವು ಇಲ್ಲಿ ಡೀಪ್ 3.5 ನೆಕ್ ವಿಡ್ತ್ 3.5, ಶೋಲ್ಡರ್ ಬಂದು 6 ಇಂಚಸ್ಸು 6.5. ಯಾಕಂದರೆ ಡೀಪ್ ಕಮ್ಮಿ ಇದ್ದಾಗ ನಮಗೆ ಶೋಲ್ಡರೆಲ್ಲ ಸ್ವಲ್ಪ ಜಾಸ್ತಿನೇ ತೊಗೊಳ್ಬೇಕಾಗುತ್ತೆ. ಹಾಗೆ 42 ಸೈಜ್ ಇರೋರಿಗೆ ಬರಿತೀನಿ, ಇಲ್ಲಿ ಕಾಣಿಸ್ತಾ ಇಲ್ವಲ್ಲ ಪೆನ್ಸಿಲಲ್ಲಿ ಬರೆದಿರೋದ್ರಿಂದ. 7 to 10ವರೆಗೂ ಇದ್ದಾಗ ಡೀಪು 3 ಇಂಚಸ್ಸು ನೆಕ್ ವಿಡ್ತ್ ಆಗುತ್ತೆ. 42 ಸೈಜ್ ನೀವು ಲೆಕ್ಕ ಹಾಕ್ಕೊಳ್ಳಿ ಎಷ್ಟು ದಪ್ಪ ಇರ್ತಾರೆ ಅಂತ. ಅದೇ ಥರನೇ ಶೋಲ್ಡರ್ ಬಂದು 6 ಇಂಚಸ್ಸು. ಹಾಗೆ 4 to 6ವರೆಗೂ ತೊಗೊಂಡಾಗ ಎಷ್ಟು ಅಂತಂದರೆ 3 ಇಂಚಸ್ ತೊಗೊಳ್ಳಿ, 3.5 ತೊಗೊಳ್ಳಿ. ಶೋಲ್ಡರ್ ಬಂದು ಟೋಟಲ್ ಶೋಲ್ಡರೇ ಬಂದು 6.5 ಆಗುತ್ತೆ ನಿಮಗೆ, ಅಂದರೆ ಟೋಟಲ್ ಶೋಲ್ಡರ್ ಅಂತ ಹೇಳ್ತಾ ಇದ್ದೀನಿ. ಅದೇ ಥರ 44 ಸೈಜ್ ಇರೋರಿಗೆ 7 to 10 ಇದ್ದಾಗ 3.25 ತೊಗೊಳ್ಳಿ. 4 to 6 ಡೀಪ್ ಇದ್ದಾಗ 3.25 ತೊಗೊಳ್ಳಿ. ಫುಲ್ ಶೋಲ್ಡರ್ ಬಂದು 6.5. ಡೀಪ್ ಜಾಸ್ತಿ ಇದ್ದಾಗ, ಅದೇ ಡೀಪ್ ತುಂಬ ಕಡಿಮೆ ಇದ್ದಾಗ 7 ಇಂಚಸ್ ತೊಗೋಬೇಕಾಗುತ್ತೆ 44 ಸೈಜ್ ಇರೋರಿಗೆ. ಇದು ಚಾರ್ಟು. ಐ ಹೋಪ್ ನನ್ನ ಈ ಒಂದು ಚಾರ್ಟ್ ನಿಮಗೆ ಇಷ್ಟ ಆಗಿದೆ ಅನ್ಕೊತಾ ಇದ್ದೀನಿ. ಗೊತ್ತಾಗಿಲ್ಲ ಅಂತಂದರೆ ಸ್ವಲ್ಪ ರಿಪೀಟ್ ಮಾಡಿ ಬರ್ಕೊಳ್ಳಿ, ಓಕೆನಾ? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಇದೇ ಥರ ಯೂಸ್ಫುಲ್ ಟಿಪ್ಸ್ಗಾಗಿ ನಿಮ್ಗೆ ಇನ್ನೂ ಏನಾದರೂ ಬೇಕಂತಂದರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಓಕೆನಾ? ತಿಳಿಸಿದರೆ ನಾನು ಆದಷ್ಟು ಟ್ರೈ ಮಾಡಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಆದಷ್ಟು ಯೂಸ್ ಇರೋರಿಗೆ ಶೇರ್ ಮಾಡಿ. ತುಂಬ ಜನಕ್ಕೆ ಇದು ಗೊತ್ತಿರಲ್ಲ. ಈ ಮೆಷರ್ಮೆಂಟ್ ಫಾಲೋ ಮಾಡಿದ್ರೆ ಸಾಕು ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ಮೇನ್ ಒಂದು ಬ್ಲೌಸಲ್ಲಿ ಬಂದು ಶೋಲ್ಡರ್ ಮತ್ತು ನೆಕ್ ವಿಡ್ತ್ ಆಗಿರುತ್ತೆ. ಇದೆರಡೂ ನೀವು ಪರ್ಫೆಕ್ಟಾಗಿ ತೊಗೊಂಡಾಗ ನಿಮಗೆ ಪಕ್ಕಾ ಬ್ಲೌಸ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಹಾಗೆ ಚೆಸ್ಟ್ ಪಾಯಿಂಟು ಇವೆಲ್ಲ ನೀವು ಸ್ವಲ್ಪ ನೋಡ್ಕೊಂಡು ಮಾಡ್ಕೋಬೇಕಾಗುತ್ತೆ. ಇಲ್ಲೂ ಕೂಡ ಬರೆದಿದ್ದೀನಿ, ಇದು ಒಂದು ರೆಕಾರ್ಡ್ ಅಷ್ಟೇ. ಇದು ಕೂಡ ನಿಮಗೆ ಯೂಸ್ ಆಗೋದಾದರೆ ಯೂಸ್ ಮಾಡ್ಕೊಳ್ಳಿ. ಐ ಹೋಪ್ ನನ್ನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮಾತ್ರ ಮರಿಬೇಡಿ. ತುಂಬ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ 32 ಸೈಜ್ದು, ಹಾಗೆ ಕೆಲವೊಂದು ತುಂಬ ಓವರ್ಲಾಕ್ದೆಲ್ಲ ಅಪ್ಲೋಡ್ ಮಾಡಿದ್ದೀನಿ. ಆದಷ್ಟು ನೋಡಿ. ಇದೆಲ್ಲ ನನ್ನ ರೆಕಾರ್ಡ್ ವೈಸ್ ನಾನು ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ನೋಡಿ ನನ್ನ ರೆಕಾರ್ಡ್ಸ್ ಇದೆಲ್ಲ ನಾನು ಅಪ್ಕಮಿಂಗ್ ಡೇಸಲ್ಲಿ ಬರುತ್ತೆ ನೋಡಿ. ಇದೆಲ್ಲ ತುಂಬ ಪ್ರೊಫೆಷ್ನಲ್ ಆಗಿ ಮಾಡಿರೋಂತಹ ರೆಕಾರ್ಡು. ಆದಷ್ಟು ಟ್ರೈ ಮಾಡ್ತೀನಿ ಇದನ್ನೆಲ್ಲ ಅಪ್ಲೋಡ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ, ಓಕೆನಾ? ನನಗೆ ಫ್ರೀ ಇದ್ದಾಗ ನಾನು ಅಪ್ಲೋಡ್ ಮಾಡ್ತೀನಿ. ತುಂಬ ಪ್ರೊಫೆಷ್ನಲ್ ಮೆಥಡ್ ಇದು ನನ್ನ ರೆಕಾರ್ಡ್ ಬಂದು ತುಂಬ ಪ್ರೊಫೆಷ್ನಲ್ ಆಗಿರುವಂಥದ್ದು. ಮಾಸ್ಟರ್ ಟೈಲರಿಂಗ್ ಇದು, ಮಾಸ್ಟರ್ಸ್ ಇರ್ತಾರಲ್ವ ಆ ಥರ. ಇದು ಫಸ್ಟ್ ಬ್ಲೌಸೇ ಬಂದು ಚೋಲಿ ಬ್ಲೌಸ್ ಅಂತಾರೆ ಇದನ್ನು. ಇದು ನಾನು ಅಪ್ಲೋಡ್ ಮಾಡಬೇಕು, ಬಟ್ ಟೈಮ್ ಇಲ್ಲ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.